ಮುದ್ದು ಸೊಸೆ ಇವತ್ತಿನ ಸಂಚಿಕೆಯಲ್ಲಿ ವಿದ್ಯೆ ಹೇಳ್ತಾಳೆ, ಏನು ಗೌಡ್ರೆ ಅಷ್ಟು ಜೋಶಲ್ಲಿದ್ರಿ, ಈಗ ನೋಡಿದರೆ ಪಟಾಕಿ ಥರ ಆಗಿದ್ದೀರಾ, ಅಮ್ಮಮ್ಮ ಫೋನ್ ಮಾಡಿ ಏನು ಹೇಳಿದ್ರು ಅಂತ ಕೇಳಿರ್ತಾಳೆ. ಅಷ್ಟೊತ್ತಿಗೆ ಭದ್ರೇಗೌಡ ಇದ್ದವನು, ಅಮ್ಮಮ್ಮ ಹೇಳಿದರು ನಾವಿಬ್ಬರು ಸ್ವಲ್ಪ ದಿನ ದೂರ ಇರಬೇಕಂತೆ, ನಿನ್ನ ಹೊಟ್ಟೆಯಲ್ಲಿ ನಮ್ಮಮ್ಮ ಇದ್ದಾರಲ್ಲ ಅವರಿಗೆ ಏನಾಗಬಾರ್ದು ಅಂದರೆ ಅಮ್ಮ ಬರೋ ತನಕ ನಾವಿಬ್ಬರು ದೂರ ಇರಬೇಕು ಅಂತೇಳಿ ಭದ್ರೇಗೌಡ ಮಲಗ್ತಾನೆ. ವಿದ್ಯನಿಗೆ ಬೇಜಾರು ಪಡ್ತಾಳೆ. ದೇವ್ರೆ, ಈ ಸುಳ್ಳು ಇನ್ನು ಎಷ್ಟು ದಿನ ಅಂತ ಹೇಳ್ತಾ ಹೋಗೋದು, ಇದು ಗೊತ್ತಾಗೋ ದಿನ ಈ ಹಟ್ಟಿಯವ್ರ ಮನಸ್ಸಿಗೆ ಮತ್ತೆ ನೋವು ಮಾಡ್ತೀನಲ್ಲ ಅಂತ ಅಳ್ತಾ ಭದ್ರೇಗೌಡನ ಕಾಲ ಹತ್ರನೇ ಕೊಡ್ತಾಳೆ. ಈ ಕಡೆ ಮಾರನೇ ದಿನ ಚಂಪಾ ಮತ್ತು ವಿದ್ಯಾ ತರಕಾರಿ ಸೋಸ್ತಿರ್ತಾರೆ. ಅಷ್ಟೊತ್ತಿಗೆ ಚಂಪಾ ಯೋಚನೆ ಮಾಡ್ತಿರ್ತಾಳೆ. ವಿದ್ಯಾ ಕೇಳ್ತಾಳೆ, ಏನು ಚಂಪಾ, ಏನು ಯೋಚನೆ ಮಾಡ್ತಿದ್ಯಾ ಅಂತ. ಅಲ್ಲ ಅಕ್ಕ, ಕಾಲಚಕ್ರ ಹೇಗೆ ತಿರುಗುತ್ತೆ ಹೇಳು, ನಿನ್ನೆ ಮೊನ್ನೆ 2 ದಿನ ಈ ಹಟ್ಟೀಲಿ ಖುಷಿ ಸಂತೋಷ ಅನ್ನೋದೇ ಇರಲಿಲ್ಲ, ಈಗ ಮತ್ತೆ ಅದು ಬಂದಿದೆ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ವಿದ್ಯೆ ಇದ್ದವಳು, ನನ್ನ ತಂಗಿ ಒಳ್ಳೆ ತತ್ವಗಳನ್ನೆಲ್ಲ ಮಾತಾಡ್ತಿದ್ದಾಳೆ ಅಂತ ಹೇಳೋಷ್ಟೊತ್ತಿಗೆ ಭದ್ರೇಗೌಡ ಅಮ್ಮಿ ಅಮ್ಮಿ ಅಂತ ಬರ್ತಾಳೆ. ಏನು ಗೌಡ್ರೆ ಅಂದಾಗ, ನಾವು ಆಸ್ಪತ್ರೆಗೆ ಹೋಗಬೇಕು, ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಮೌನ ಬಂದು, 3 ತಿಂಗಳಿಗೆ ಮಾಡಿಸಿದ್ದೀವಲ್ಲ ಇನ್ನೇನಕ್ಕೆ ಅಂದಾಗ, ಇಲ್ಲ ಕಣವ್ವ, ಈಗ 5 ತಿಂಗಳಿಗೆ ಮಗು ಮುಖ ಎಲ್ಲ ಚೆನ್ನಾಗಿ ಕಾಣುತ್ತಂತೆ, ಅದಕ್ಕೆ ಹೋಗೋಣ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಚಿತ್ರ ಮತ್ತು ಈಶ್ವರಿ ಅಲ್ಲೇ ಬರ್ತಾಳೆ. ಈಗೆಲ್ಲ ಅದೆಲ್ಲ ಯಾಕೆ ಅಂತ ಮೌನ ಹೇಳಿದಾಗ ಚಿತ್ರ ಹೇಳ್ತಾಳೆ, ಯಾವ ಕಾಲದಲ್ಲಿದ್ದೀರ ದೊಡ್ಡಮ್ಮ, ಈಗ ಮಗು ತೂಕ, ಕೈ ಕಾಲು ಮುಖ ಎಲ್ಲ ಚೆನ್ನಾಗಿ ಕಾಣುತ್ತೆ, ಅದು ಅಲ್ಲದೆ ಮಗು ಎಷ್ಟು ತೂಕ ಉಂಟು ಮತ್ತು ಡೆಲಿವರಿ ದಿನವೂ ಹೇಳ್ತಾರೆ ದೊಡ್ಡಮ್ಮ, ಹೋಗಿ ಬರಲಿ ಅಂತ ಚಿತ್ರನೂ ಹೇಳ್ತಾಳೆ. ಈ ಕಡೆ ಈಶ್ವರಿ ಯೋಚನೆ ಮಾಡ್ತಾಳೆ, ಏನಿದು ಆಸ್ಪತ್ರೆಗೆ ಹೋಗೋಣ ಸ್ಕ್ಯಾನಿಂಗ್ ಅಂದ ತಕ್ಷಣ ಈ 3 ಜನರು ಈ ಥರ ಮುಖ ಮಾಡ್ತಿದ್ದಾರಲ್ಲ, ಏನಿರ್ಬೋದು ಅಂತ ಈಶ್ವರಿ ಯೋಚನೆ ಮಾಡ್ತಾಳೆ. ಭದ್ರೇಗೌಡ ಹೇಳ್ತಾನೆ, ರೆಡಿ ಆಗು ಅಂತ. ಅಲ್ಲ ಕಣ್ರಿ, ಈಗಷ್ಟೇ ಅತ್ತೆ ಹೇಳಿದ್ರಲ್ಲ ತಿರ್ಗಾ ಯಾಕೆ ಹೋಗೋದು ಅಂತ. ಅಯ್ಯೋ, ನಾವೇನು ವಾರ ವಾರ ಹೋಗ್ತಿದ್ದೀವ, ತಿಂಗಳಲ್ಲಿ 1 ಸಲ ತಾನೇ ಹೋಗೋದು, ಬಾ ಹೊರಡು, ಅಮ್ಮ ನೀನು ವಿದ್ಯೆನ ಜೊತೆ ಹೊರಡು ಅಂತ ಭದ್ರೇಗೌಡ ಹೇಳ್ತಾನೆ. ಈ ಕಡೆ ಈಶ್ವರಿ ಹೇಳ್ತಾಳೆ, ನಾನು ಸಹ ನಾಳೆ ಆಸ್ಪತ್ರೆಗೆ ಬರ್ತೀನಿ ಅಂತ. ಭದ್ರೇಗೌಡ ಹೇಳ್ತಾನೆ, ಆಯಿತು ಚಿಕ್ಕಮ್ಮ ಬನ್ನಿ ಎಲ್ಲರೂ ಹೋಗೋಣ ಅಂತಾಳೆ. ಅಂಥೇಳಿ ಭದ್ರೇಗೌಡ ಹೋಗ್ತಾನೆ. ಮೌನ ಹೇಳ್ತಾಳೆ, ಯಾಕೆ ಈಶ್ವರಿ, ನಿಂದಾದ ಕೆಲಸ ಇರುತ್ತೆ, ನೀನು ಯಾಕೆ ಸುಮ್ಮನೆ ಬರೋಕ್ಕೆ ಹೋಗ್ತೀಯ, ಬೇಡ ಬಿಡು ನಾನು ಹೋಗಿ ಬರ್ತೀನಿ ಅಂತ ಹೇಳ್ತಾಳೆ. ಅಯ್ಯೋ, ನಾನು ಮಗು ನೋಡಬೇಕಲ್ಲಕ್ಕ, ನಾನು ಬರ್ತೀನಿ ಅಂತ ಈಶ್ವರಿ ಹೇಳ್ತಾಳೆ. ಈ ಕಡೆ ವಿದ್ಯಾ ಅಮ್ಮನಿಗೆ ಫೋನ್ ಮಾಡ್ತಾಳೆ. ರತ್ನ, ಇದೇನು ವಿದ್ಯಾ ಫೋನ್ ಮಾಡ್ತಿದ್ದಾಳಲ್ಲ ಅಂತ ರಿಸೀವ್ ಮಾಡಿ, ವಿದ್ಯಾ ಚೆನ್ನಾಗಿದ್ಯಾ ಅಂತ ಕೇಳ್ತಾಳೆ. ಎಲ್ಲಮ್ಮ ಚೆನ್ನಾಗಿರೋದು, ನಿನ್ನಿಂದ ಚೆನ್ನಾಗಿರೋಕ್ಕೆ ಆಗ್ತಿಲ್ಲ ಅಂತ ಹೇಳ್ತಾಳೆ. ಯಾಕೆ ವಿದ್ಯಾ, ನಾನು ನಿನಗೇನು ಮಾಡಿದೆ ಅಂದಾಗ, ನೀನು ಇಲ್ದಿರೋ ಮಗ ನನ್ನ ಹೊಟ್ಟೆಲಿದೆ ಅಂತ ಸುಳ್ಳು ಹೇಳಿದ್ಯಲ್ಲ, ಇನ್ನೆಲ್ಲಿ ನಾನು ಚೆನ್ನಾಗಿರೋದು ಅಂತ ವಿದ್ಯೆ ಕೇಳ್ತಾಳೆ. ಅವತ್ತು ನನ್ನ ಜೀವ ಕಾಪಾಡೋಕ್ಕೆ ಈ ಥರ ಸುಳ್ಳು ಹೇಳಿ ಇವತ್ತು ದಿನ ನಾನು ಸಾಯೋಂಗೆ ಮಾಡಿದ್ಯಲ್ಲವ್ವ, ಯಾರಾದ್ರು ಈ ಥರ ಸುಳ್ಳು ಹೇಳ್ತಾರೇನವ್ವ ಅಂತ ಹೇಳ್ತಾಳೆ. ಈಗ ಏನಾಯಿತು ಅಂತ ರತ್ನ ಕೇಳ್ತಾಳೆ. ನಾಳೆ ನನ್ನ ಗೌಡ್ರು ಸ್ಕ್ಯಾನಿಂಗಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಅವ್ವ ಅಂತ. ಹೌದಾ, ಸರಿ ಬಿಡು, ನಾಳೆ ತನಕ ಟೈಮ್ ಇದೆಯಲ್ಲ, ಏನಾದ್ರು ಮಾಡಿದರೆ ಆಯಿತು ಅಂತ ರತ್ನ ಹೇಳ್ತಾಳೆ. ಒಂದು ಸುಳ್ಳೇಳೆ ಎಷ್ಟು ಇದಾಯಿತು, ಈಗಿದು ಸುಳ್ಳು ಗೊತ್ತಾದರೆ ನನ್ನನ್ನು ಇಲ್ಲಿಂದನೂ ಓಡಿಸ್ತಾರೆ ಅಂಥೇಳಿ ವಿದ್ಯಾ ಫೋನ್ನ ಕಟ್ ಮಾಡ್ತಾಳೆ. ರತ್ನ ಹೇಳ್ತಾಳೆ, ಸರಿ ನೋಡೋಣ, ಏನಾದ್ರು ಒಂದು ಮಾಡೋಣ ಅಂತ ರತ್ನನೂ ಯೋಚನೆ ಮಾಡ್ತಾಳೆ. ಈ ಕಡೆ ಮಾರನೇ ದಿನ ಮತ್ತೆ ವಿದ್ಯಾ ಮತ್ತು ಚಂಪಾ ಸೊಪ್ಪು ಸೋಸ್ತಾ ಇರ್ತಾರೆ. ಚಂಪಾ ಹೇಳ್ತಾಳೆ, ವಿದ್ಯಾಕ್ಕ ಬಿಡು, ನಾನು ಇದೆಲ್ಲ ಮಾಡ್ತೀನಲ್ಲ ಅಂತ. ಬೇಡ ಬಿಡು, ಈ ಮನೆಗೆ ಇವತ್ತೇ ನಂದು ಕೊನೆ ದಿನ ಅಂತ ಅನಿಸುತ್ತೆ ಅಂತ. ಅಷ್ಟೊತ್ತಿಗೆ ಚಂಪಾ ಹೇಳ್ತಾಳೆ, ನಿಮ್ಮ ಜೊತೆ ದೊಡ್ಡತ್ತೆನೂ ಬರ್ತಾರಲ್ಲ, ಏನೂ ಆಗಲ್ಲ, ಅವರೆಲ್ಲ ನೋಡ್ಕೊಳ್ತಾರೆ ಅಂತ ಚಂಪಾ ಹೇಳೋಷ್ಟೊತ್ತಿಗೆ ಮೌನ ಬಂದು, ನಿಮ್ಮಮ್ಮ ಹೇಳಿರೋ ಒಂದು ಸುಳ್ಳಿಂದ ನೋಡು ಹೀಗೆಲ್ಲ ಆಗ್ತಾ ಉಂಟು ಅಂತ ಮೌನ ಹೇಳ್ತಾಳೆ. ಅಷ್ಟೊತ್ತಿಗೆ ಭದ್ರೇಗೌಡ ಬಂದು, ಏ ಅಮ್ಮಿ ಇನ್ನೂ ಹೊರಡಲಿಲ್ವ ಅಂದಾಗ, ಎಲ್ಲಿಗೆ ಅಂತ ಕೇಳ್ತಾಳೆ. ನಿನ್ನೆ ಅಷ್ಟೇ ಹೇಳಿದ್ನಲ್ಲ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ, ಅದಕ್ಕೆ ಅಂತ ಹೇಳ್ತಾರೆ. ಅದು ಅಂತಿದ್ದಾಳೆ. ಏನದು ಅಂದಾಗ ಮೌನ ಹೇಳ್ತಾಳೆ, ಅದು ಪದೇ ಪದೇ ಸ್ಕ್ಯಾನಿಂಗ್ ಮಾಡಿಸೋದ್ರಿಂದ ಮಗುಗೆ ಒಳ್ಳೇದಲ್ಲ ಅಂತ ಅವ್ರ ಅಮ್ಮ ಹೇಳಿದಾರಂತೆ, ಅದಕ್ಕೆ ಅವಳು ಹಂಗೆ ಹೇಳ್ತಿದ್ದಾಳೆ ಅಂತ ಮೌನ ಹೇಳ್ತಾಳೆ. ಏನೂ ಆಗಲ್ಲ, ಹೋಗಿ ಮಾಡಿಸ್ಕೊಂಬರೋಣ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ವಿದ್ಯಾ ಮನಸ್ಸಲ್ಲಿ, ಇನ್ನು ಈ ಸುಳ್ಳನ್ನ ಇಷ್ಟು ಸಮಯ ಇಟ್ಕೊಳ್ಳೋದಾಗಲ್ಲ, ಇವತ್ತೇ ಎಲ್ಲ ಹೇಳಿಬಿಡೋಣ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಭದ್ರೇಗೌಡ, ತಡೀರಿ ಚಿಕ್ಕಮ್ಮನೂ ಬರ್ತಾಳಲ್ಲ, ಅವ್ರ ಜೊತೆನೂ ಹೋಗೋಣ ಅಂತಾರೆ. ಅಷ್ಟೊತ್ತಿಗೆ ಮೌನ ಇದ್ದವಳು, ಅವಳು ಯಾಕೆ, ನಾವೇ ಹೋಗಿ ಬರೋಣ ಅನ್ನೋಷ್ಟೊತ್ತಿಗೆ ಈಶ್ವರಿ ಅಲ್ಲಿಗೆ ಬರ್ತಾಳೆ. ಮೌನ ಕೇಳ್ತಾಳೆ, ಈಶ್ವರಿ ನೀನು ಬರಲೇಬೇಕಾ, ನಾವೇ ಹೋಗಿ ಬರ್ತೀವಿ ಅಂದಾಗ ಈಶ್ವರಿ ಹೇಳ್ತಾಳೆ, ನಾನು ಮಗು ನೋಡಬೇಕು ಅಂತ ಹೊರಟಿದ್ದೀನಿ, ತುಂಬ ಖುಷಿಲಿದ್ದೀನಿ, ನಾನು ಬರ್ತೀನಿ ಅಂತ ಹೇಳ್ತಾರೆ. ಎಲ್ಲ ಹೊರಡ್ತಾರೆ.
ಚಿತ್ರ ಯೋಚನೆ ಮಾಡ್ತಾಳೆ, ನಮ್ಮಮ್ಮ ಇಷ್ಟು ಕೊಂಕು ಮಾಡ್ಕೊಂಡು ಹೋಗಿದ್ದಾರೆ ಅಂದರೆ ಏನೋ ಸಿಹಿ ಸುದ್ದಿ ತಂದೇ ತರ್ತಾರೆ. ಈ ಖುಷಿಗೆ ನಾನೇನಾದ್ರು ಜ್ಯೂಸ್ ಕುಡಿಬೇಕು ಅಂದ್ಕೊಂಡು ಚಿತ್ರ ನಾನು ಹೇಳ್ತಾಳೆ, ನಾನು ರೂಮಲ್ಲಿ ಇರ್ತೀನಿ, ನನಗೆ ಬೀಟ್ರೂಟ್ ಜ್ಯೂಸ್ ಮಾಡ್ಕೊಂಬ ಅಂತ. ಚಂಪಾ ಸರಿ ಅಕ್ಕ ಅಂತ ಹೇಳ್ತಾಳೆ. ಕಡೆ ಚಂಪಾ ಹೇಳ್ತಾಳೆ, ದೇವ್ರೆ ವಿದ್ಯಕ್ಕ ನೀನೇ ಕಾಪಾಡು ಅಂತ. ಆಸ್ಪತ್ರೆಗೆಲ್ಲ ಬರ್ತಾರೆ. ವಿದ್ಯಾ ಹೇಳ್ತಾಳೆ, ಏನಾರು ಆಗಲಿ ಸತ್ಯ ಹೇಳ್ಬಿಡ್ತೀನಿ ಅಂತ. ಈಶ್ವರಿ ಅವ್ರನ್ನೇ ನೋಡ್ತಿರ್ತಾಳೆ. ಅಷ್ಟೊತ್ತಿಗೆ ರತ್ನ ಬರುತ್ತಾಳೆ. ಅಯ್ಯೋ ಈಶ್ವರಿ ಅವ್ರು ಸಹ ಬಂದಿದ್ದಾರಲ್ಲ, ಈಗೇನಪ್ಪ ಮಾಡಲಿ ಅಂತ ಚೆಲುವನಿಗೆ ಫೋನ್ ಮಾಡ್ತಾಳೆ ರತ್ನ. ಚೆಲುವ ಕೇಳ್ತಾನೆ, ನೀನು ವಿದ್ಯಾನ ಹತ್ರ ಮಾತಾಡ್ತೀಯ ಅಂತ. ಇಲ್ಲ ಕಣಯ್ಯ, ಈಶ್ವರಿಯವರು ಬಂದಿದ್ದಾರೆ ಅಂತ ಹೇಳ್ದೆ. ಹೌದಾ ಸರಿ, ಅಲ್ಲೇನೇನಾಗುತ್ತೋ ಅದೆಲ್ಲ ನನಗೆ ಹೇಳು ಅಂತ ಹೇಳ್ತಾಳೆ. ಕಡೆ ಭದ್ರೇಗೌಡ ಬಂದು ಇನ್ನೊಂದು 10 ನಿಮಿಷ ಆಗುತ್ತಂತೆ ಅಂತ. ಹೌದಾ, ಹಾಗಾದರೆ ನಾನೊಂದು ಸ್ವಲ್ಪ ಹೋಗಿ ಬರ್ತೀನಿ ಅಂತ ಈಶ್ವರಿ ಹೋಗ್ತಾಳೆ. ಭದ್ರೇಗೌಡ ವಿದ್ಯಾ ಮತ್ತು ಮೌನನ ಕರ್ಕೊಂಡು ಒಳಗೆ ಹೋಗ್ತಾರೆ. ಈ ಕಡೆ ರತ್ನ ಹೇಳ್ತಾರೆ, ವಿದ್ಯಾನ ಅಳಿಯಂದ್ರು ಕರ್ಕೊಂಡು ಹೋದ್ರು, ಈಶ್ವರಿ ಅಮ್ಮ ಎಲ್ಲಿಗೋ ಹೋದ್ರು ಅಂತ. ಹಾಗಾದರೆ ನೀನು ಅವ್ರ ಹಿಂದೆನೇ ಮುಖಕ್ಕೆ ಸೆರಗು ಮುಚ್ಕೊಂಡು ಹೋಗು ಅಂತ ಚೆಲುವ ಹೇಳ್ತಾನೆ. ನಾನು ಯಾಕೆ ಹೋಗಬೇಕು, ಹೋಗು ಮತ್ತು ನಾನು ಹೇಳ್ತೀನಿ ಅಂತ ಚೆಲುವ ಹೇಳ್ತಾನೆ. ಈ ಕಡೆ ರತ್ನ ಒಂದು ಮಾಸ್ಕ್ ತಗೊಂಡು ಈಶ್ವರಿನೇ ಫಾಲೋ ಮಾಡ್ಕೊಂಡು ಹೋಗ್ತಾಳೆ. ಈಶ್ವರಿ ಬಾತ್ರೂಮಿಗೆ ಹೋಗ್ತಾಳೆ. ಅಷ್ಟೊತ್ತಿಗೆ ರತ್ನ ಚೆಲುವಂಗೆ ಫೋನ್ ಮಾಡಿ ಈಶ್ವರಿ ಅಮ್ಮರು ಬಾತ್ರೂಮಿಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಚೆಲುವ ಇದ್ದನು ಅವ್ರು ಹೊರಗೆ ಬರೋತ್ತಿಗೆ ಅವ್ರು ಜಾರಿ ಬೀಳೋಂಗೆ ಅಲ್ಲೇನಾದ್ರು ಇದ್ದರೆ ಹಾಕು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಅಲ್ಲೊಂದು ಅವ್ಳು ಜಾರಿ ಬೀಳುವಂಗೆ ಒಂದು ಆಯಿಲ್ ಇರುತ್ತೆ, ಅದನ್ನು ಹಾಕ್ತಾಳೆ. ಕಡೆ ಭದ್ರೇಗೌಡ ಈ ಈಶ್ವರಿ ಮತ್ತು ಮೌನನ ಸ್ಕ್ಯಾನಿಂಗ್ ಸೆಂಟರ್ ಒಳಗೆ ಕರ್ಕೊಂಡು ಹೋಗ್ತಾರೆ. ಡಾಕ್ಟರ್ ಹತ್ರ ಹೇಳ್ತಾರೆ, ಇವರೇ ನನ್ನ ಹೆಂಡತಿ, ಇವರಿಗೆ ಸ್ಕ್ಯಾನಿಂಗ್ ಮಾಡ್ಸೋಕ್ಕಿರೋದು ಅಂತ ಹೇಳ್ತಾನೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ.